ನಾಳೆ ಡಿ ಬಾಸ್ ಫ್ಯಾನ್ಸ್ಗೆ ಸಿಗತ್ತಾ ಗುಡ್ ನ್ಯೂಸ್. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಜಾಮೀನು ಅರ್ಜಿ ವಿಚಾರಣೆ. ಕೊಲೆ ಆರೋಪಿ ದರ್ಶನ್ಗೆ ನಾಳೆಯೇ ಸಿಗತ್ತಾ ಹಾಗಾದರೆ ಜಾಮೀನು? 8 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಜೈಲಿನಿಂದ ಹೊರಬರೋದಕ್ಕೆ ಕಾಟೇರನಿಂದ ಸತತ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಜಾಮೀನಿಗಾಗಿ ಮತ್ತೆ ಸುಪ್ರೀಂ ಮೆಟ್ಟಿಲೇರಿರುವಂತಹ ದಾಸ. ಟ್ರಯಲ್ ಕೋರ್ಟ್ ಸರ್ಕಾರದಿಂದ ವರದಿಯನ್ನು ಕೇಳುತ್ತೆ. ಸುಪ್ರೀಂಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಮೂಲಕ ವರದಿ ಕೂಡ ಸಲ್ಲಿಕೆಯಾಗಿರುತ್ತೆ. ಸೊ ಹಾಗಾಗಿ ನಾಳೆ ನೋಡಬೇಕು ಡಿ ಬಾಸ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಏನಾದರೂ ಸಿಗತ್ತಾ ಅಂತ ಹೇಳ್ಬಿಟ್ಟು. ಹಿಂದೆ ಒಂದಷ್ಟು ರೀಸನ್ಸ್ ಅನ್ನ ಹೇಳಿದ್ರು. ಜಾಮೀನನ್ನು ಪಡೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಸಿನಿಮಾ ಇತ್ತು, ಪ್ರಚಾರ ಇತ್ತು, ಜೊತೆಗೆ ಶೂಟಿಂಗ್ ಸಂದರ್ಭದಲ್ಲಾಗಿರ್ಬೋದು ದರ್ಶನ್ ಅವರ ಆ ಒಂದು ಇರುವಿಕೆ ಅನಿವಾರ್ಯ ಇತ್ತು, ಕಂಪ್ಲೀಟ್ ಮಾಡಲೇಬೇಕಾಗಿತ್ತು. ಬಿಕಾಸ್ ಸಿನಿಮಾವನ್ನ ನಂಬಿಕೊಂಡು ಒಂದಷ್ಟು ಜನರು ಕಾಯ್ತಾ ಇದ್ರು, ಒಂದಷ್ಟು ಜನರ ಜೀವನವೂ ಕೂಡ ದೂಡಬೇಕಾಗಿತ್ತು, ಅದರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಜಾಮೀನೇನು ಸಿಕ್ತು ಆ ಸಂದರ್ಭದಲ್ಲಿ. ಬಟ್ ಈಗ 14 ಸಾಕ್ಷಿಗಳ ವಿಚಾರಣೆ ಅಷ್ಟೇ ಆಗಿದೆ. ಇನ್ನು ಉಳಿದಂತಹ ಸಾಕ್ಷಿಗಳ ವಿಚಾರಣೆಗೆ ಸಾಕಷ್ಟು ಸಮಯ ಬೇಕಾಗತ್ತೆ. ಸೊ ಹಾಗಾಗಿ ಬೇಲ್ ಬೇಕು ಅನ್ನುವಂಥದ್ದ ರೀಸನ್ ಅನ್ನ ಕೊಟ್ಟುಬಿಟ್ಟು ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸೊ ಕಾದು ನೋಡಬೇಕು ನಾಳೆ ಏನಾಗಬಹುದು ಬೇಲ್ ಭವಿಷ್ಯ ಅಂತ ಹೇಳ್ಬಿಟ್ಟು. ನಾಳೆ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಸಲಿರುವಂತಹ ಸುಪ್ರೀಂ ಸೆಷನ್ಸ್ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ವಿಳಂಬಕ್ಕೂ ಕೂಡ ತಕರಾರಾಗ್ತಾ ಇದೆ. 273 ಸಾಕ್ಷಿಗಳ ಪೈಕಿ 10 ಮಂದಿಯ ವಿಚಾರಣೆ ಕೂಡ ಆಗಿಲ್ಲ. ಸೊ ಜೈಲು ಸೇರಿ ಈಗ ಆಲ್ರೆಡಿ 8 ತಿಂಗಳಾಗಿದೆ. ಜಾಮೀನು ಮಂಜೂರು ಮಾಡುವಂತೆ ದರ್ಶನ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸುಪ್ರೀಂಗೆ ಬೆಂಗಳೂರು ಪೊಲೀಸರು 2 ಅಫಿಡವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೈಲಿನಲ್ಲಿ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ, ಸಾಕ್ಷಿಗಳ ವಿಚಾರಣೆ ನೆಪವೊಡ್ಡಿ ಜಾಮೀನಿಗಾಗಿ ಮನವಿಯನ್ನ ಮಾಡಿರುವಂಥದ್ದು. ಸೊ ನಾಳೆ ಡಿ ಬಾಸ್ ಬೇಲ ಜೈಲ ಅನ್ನೋದು ನಿರ್ಧಾರ ಆಗತ್ತೆ. 273 ಸಾಕ್ಷಿಗಳಲ್ಲಿ 10 ಮಂದಿಯ ವಿಚಾರಣೆ ಕೂಡ ಆಗಿಲ್ಲ ಇನ್ನೂ ಕೂಡ. ಜೈಲು ಸೇರಿ ಈಗ ಆಲ್ರೆಡಿ 8 ಮಂತ್ಸ್ ಆಗೋಗಿದೆ. ಜಾಮೀನು ಮಂಜೂರು ಮಾಡುವಂತೆ ದರ್ಶನ್ ಅರ್ಜಿಯನ್ನ ಕೋರಿರುವಂಥದ್ದು. ಸೊ ಈ ಅರ್ಜಿಗೆ ವಾದ ಪ್ರತಿವಾದಗಳು ಕೂಡ ಆಗಿದೆ. ಅಂದ್ರೆ ಮತ್ತೊಂದು ಕಡೆಯಿಂದ ಕೇಸು ನಿಧಾನ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಹೇಳಿರ್ತಾರೆ. ಇನ್ನೂ ಕೂಡ ಬಾಕಿ ಇರುವಂತಹ 100 ಮರ್ಡರ್ ಕೇಸ್ಗಳಿದೆ. ಇವರೊಬ್ಬರದ್ದೇ ಕೇಸಲ್ಲ ಇರೋದು ವಿಚಾರಣೆ ಮಾಡೋದಕ್ಕೆ, ಅದನ್ನು ಕೂಡ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ವಾದ ಪ್ರತಿವಾದಗಳು ಕೂಡ ಆಗಿದೆ. ಡಿಲೇ ಕೂಡ ಆಗ್ತಾ ಇಲ್ಲ ಕೇಸು. ವಾರದಲ್ಲಿ ಎರಡು ಸಲ ಟ್ರಯಲ್ ಇರುತ್ತೆ, ಇನ್ನೇನಾಗಬೇಕು, ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೊಂದು ಕಡೆಯಿಂದ ಪ್ರತಿವಾದ ಕೂಡ ಬಂದಿದೆ. ಅರ್ಜಿ ಸಲ್ಲಿಕೆ ಏನ್ ಮಾಡಿದ್ದಾರೆ ಆ ವಿಚಾರವಾಗಿ. ಸೊ ಹಾಗಾಗಿ ಒಂದಷ್ಟು ಟ್ವಿಸ್ಟ್ಗಳಿದೆ. ಬೇಲ್ ಸಿಗೋದು ಡೌಟು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮೇನ್ಲಿ ಇಲ್ಲಿ ಸಾಕ್ಷಿಗಳ ನೆಪ ಒಡ್ಡಿ ಜಾಮೀನಿಗಾಗಿ ಮನವಿಯನ್ನ ಮಾಡಿರುವಂಥದ್ದು. ಕೇಸ್ ಡಿಲೇ ಆಗ್ತಿಲ್ಲ ಅನ್ನುವಂಥದ್ದು ಪಕ್ಕದ ಪ್ರತಿವಾದ ಕೂಡ ಆಗಿರೋದ್ರಿಂದ ಇಲ್ಲೋ ಒಂದು ಕಡೆ ಮ್ಯಾಕ್ಸಿಮಮ್ ಡೌಟ್ ಅಂತ ಅಂದಾಜಿಸ್ಬೋದು. ಬಟ್ ವಿ ಡೋಂಟ್ ನೋ, ನಾಳೆ ಕಾದ್ ನೋಡಬೇಕು ಏನಾಗತ್ತೆ ಅಂತ.